ನೋಡಿ, ಹೊಸ ಗಾಡಿ ಡೆಲಿವರಿ ತಗೊಂಡು ನಾವು ಇಲ್ಲಿ ತುಮಕೂರಲ್ಲಿ ವೆಲ್ಡಿಂಗ್ ಕೆಲಸಗಳಿಗೆ ಅಂತ ಬಿಟ್ಟಿದ್ದೀವಿ. ಕ್ಯಾಪು ಮತ್ತು ಮ್ಯಾಟ್ ಎತ್ಕೊಬಂದೆ ಬರ್ತಾ ಬಿಜಾಪುರಲ್ಲಿ. ಅದನ್ನು ಕೊಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಬಂದೆ. ಟೂಲ್ಸ್ ಬಾಕ್ಸ್ ಬಂದು ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಮಲ್ಕೋಬೋದು ಗುರು, ಅಷ್ಟು ದೊಡ್ಡದಾಗಿದೆ. ಅಡುಗೆ ಗಿಡ್ಗೆ ಮಾಡ್ಕೊಳಕ್ಕೆಲ್ಲ ಇದರಲ್ಲೇ. ಇಲ್ಲಿ ಇನ್ನೂ ಚೈನ್ ಥರ ಹಾಕ್ಸಿ ಡೋರು ಈ ಥರ ನಿಲ್ಲುತ್ತೆ. ಇಲ್ಲಿ ಕರೆಕ್ಟಾಗಿ ಕಟ್ ಮಾಡಿ ಅದನ್ನು ಇಲ್ಲಿ ವೆಲ್ಡ್ ಮಾಡಿದ್ದಾರೆ ಇವರು ಇಟ್ಕೊಳ್ಳೋಕ್ಕೆ. ಹ್ಯಾಡ್ ಬ್ಲೂ ಕ್ಯಾನ್ಸ್ನ ಇಲ್ಲಿ ಇಟ್ಕೋಬೋದು ನೆಮ್ಮದಿಯಾಗಿ. ಒಂದು 4 ಬಕೆಟ್ ಇಟ್ಕೊಬೋದು ಗುರು. ರಾತ್ರಿ ಬಂದು ನೋಡಿ, ನಮ್ಮ ಏರ್ ಟ್ರಕ್ ಡ್ರೈವರ್ ಅಂದ್ಬಿಟ್ಟೆ ಫೇಮಸ್ ಆದ ನಮ್ಮ ಸಂದೀಪ್ ಬಂದು ಪಿಕ್ ಮಾಡಿಕೊಂಡು ಅವರು ರೂಮ್ಗೆ ಕರ್ಕೊಂಡೋಗಿದ್ದ. ಸಂದೀಪನ ಕೈಯಲ್ಲಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ. ತುಮಕೂರಿಂದ ಚಿಕ್ಕಬಳ್ಳಾಪುರಕ್ಕೆ ಡೈರೆಕ್ಟ್ ಬಸ್ ಸಿಗಲಿಲ್ಲ. ಸೊ KSRTC ಬಸ್ಸಲ್ಲಿ ದೊಡ್ಡಬಳ್ಳಾಪುರ ಬಂದು ಅಲ್ಲಿಂದ ಯಾವುದೋ ಒಂದು ಸಿವಿಲ್ ಬಸ್ಸಲ್ಲಿ ಚಿಕ್ಕಬಳ್ಳಾಪುರ ಕಡೆ ಹೊರಟಿದ್ದೆ. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು TVC ಟ್ರಕ್ ಲಾಕ್ಸ್. ನಾನು ನಿಮ್ಮ ಪ್ರಜ್ವಲ್ ಮಾತಾಡ್ತಾ ಇದ್ದೀನಿ. ನಾವಿವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮದು ಹೊಸ ಗಾಡಿ ನೋಡಿ, ಹೊಸ ಗಾಡಿ ಡೆಲಿವರಿ ತಗೊಂಡು ನಾವು ಇಲ್ಲಿ ತುಮಕೂರಲ್ಲಿ ವೆಲ್ಡಿಂಗ್ ಕೆಲಸಗಳಿಗೆ ಅಂತ ಬಿಟ್ಟಿದ್ದೀವಿ. ನೋಡಿ ಗುರು, ನಾವು ಗಾಡಿ ವೆಲ್ಡಿಂಗ್ ಕೆಲಸಕ್ಕೆ ಬಿಟ್ಟಿರೋದು ಬಂದು ತುಮಕೂರಲ್ಲಿ. ನಮ್ಮ ಚಂದ್ರ ಇಲ್ಲೇ ಇದ್ದು ಗಾಡಿ ಕೆಲಸ ಮಾಡಿಸ್ಕೊಂಡು ಇಲ್ಲೇ ಇದ್ದ. ನಾನು ಬಂದಿದ್ದ ಉದ್ದೇಶ ಏನಪ್ಪ ಅಂತ, ಕ್ಯಾಪು ಮತ್ತು ಮ್ಯಾಟ್ ಎತ್ಕೊಬಂದೆ ಬರ್ತಾ ಬಿಜಾಪುರಲ್ಲಿ. ಅದನ್ನು ಕೊಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಬಂದೆ. ನೋಡಿ ಏನೇನು ಕೆಲಸ ಮಾಡಿದ್ದಾರೆ ಅಂದರೆ, ಇದು ಬಂಪರು ಇನ್ನೂ ಸ್ವಲ್ಪ ಡೌನ್ ಬರೋದು, ಇದನ್ನೆಲ್ಲ ನೀಟಾಗಿ ಮೇಲೆ ವೆಲ್ಡಿಂಗ್ ಮಾಡಿಸಿದ್ದಾರೆ ಸ್ವಲ್ಪ ಹೈಟಾಗಿ. ಇದನ್ನು ಕಟ್ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ ಫಿಲ್ಟ್ರ್ ಡ್ಯಾಮೇಜ್ ಆಗುತ್ತೆ ಈ ಥರ ಟಚ್ ಆಗಿ. ಟೂಲ್ಸ್ ಬಾಕ್ಸ್ ಬಂದು ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಮಲ್ಕೋಬೋದು ಗುರು, ಅಷ್ಟು ದೊಡ್ಡದಾಗಿದೆ. ಅಡುಗೆ ಗಿಡ್ಗೆ ಮಾಡ್ಕೊಳಕ್ಕೆಲ್ಲ ಇದರಲ್ಲೇ. ಇಲ್ಲಿ ಇನ್ನೂ ಚೈನ್ ಥರ ಹಾಕ್ಸಿ ಡೋರು ಈ ಥರ ನಿಲ್ಲುತ್ತೆ. ಚೈನ್ ಹಾಕ್ಸಿದ್ರೆ ಆ ಥರ ಮಾಡಿಸ್ಬೇಕು. ಇನ್ನು ಅರ್ಧಂಬರ್ಧ ಕೆಲಸ ಆಗಿದೆ, ನಾವು ಮಾಡ್ತಿದ್ದಾರೆ. ಹಿಂದೆ ಗ್ರಿಲ್ ನೋಡಿ ಯಾವ ಥರ ಕಟ್ಸಿದ್ದಾರೆ ಅಂತ. ಇನ್ನು ಇದನ್ನೆಲ್ಲ ನೀಟಾಗಿ ರಬ್ ಮಾಡಿ ಆಮೇಲೆ ಪೇಂಟಲ್ಲಿ ಫಿನಿಶಿಂಗ್ ಕೊಡ್ತಾರೆ ನೀಟಾಗಿ. ಬಂಪರು ಯಾವ ಥರ ಮಾಡಿದ್ದೀವಿ ಅಂದರೆ, ಬಂಪರು ನಮ್ಮದು ಬೆಂಜಲ್ಲಿ ಬರೋದೇ ಡೌನು ಗುರು. ಅದನ್ನು ಯಾವ ಥರ ಕೆಲಸ ಮಾಡಿದ್ದಾರೆ ಅಂದರೆ ನೋಡಿ ನೀವೇ. ಇಲ್ಲಿ ಕರೆಕ್ಟಾಗಿ ಕಟ್ ಮಾಡಿ ಅದನ್ನು ಇಲ್ಲಿ ವೆಲ್ಡ್ ಮಾಡಿದ್ದಾರೆ ಇವರು. ಹಿಂದೆ ಡೋರ್ಗೂ ಒಂದು ಪಟ್ಟ ಹಾಕಿದ್ದಾರೆ, ಅಲ್ಲಿ ಉಕ್ಸು ಎಲ್ಲ ವೆಲ್ಡ್ ಮಾಡ್ತಾರೆ. ಇನ್ನು ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶನೇ ನೋಡಿ, ಈ ಬಂಪರ್ಗೆ ಒಂದು ಮ್ಯಾಟು ತಂದಿದ್ದೆ ಫಿಟ್ ಮಾಡೋಕ್ಕೆ. ಅದನ್ನು ಕೊಟ್ಟು ಹೋಗೋಣ ಅಂತಲೇ ಬಂದೆ. ಸೈಡು ಗ್ರಿಲ್ಲು, ಮತ್ತು ಇಲ್ಲಿ ಒಂದು ಇದು ಮಾಡಿಸ್ತಾ ಇದ್ದೀವಿ. ಇಲ್ಲೇನಕ್ಕಪ್ಪ ಇದು ಎಕ್ಸ್ಟ್ರಾ ಟೂಲ್ ಬಾಕ್ಸ್ ಅಂದರೆ ಹ್ಯಾಡ್ ಬ್ಲೂ ಇಟ್ಕೊಳ್ಳೋಕ್ಕೆ. ಹ್ಯಾಡ್ ಬ್ಲೂ ಕ್ಯಾನ್ಸ್ನ ಇಲ್ಲಿ ಇಟ್ಕೋಬೋದು ನೆಮ್ಮದಿಯಾಗಿ. ಒಂದು 4 ಬಕೆಟ್ ಇಟ್ಕೊಬೋದು ಗುರು, ಹ್ಯಾಡ್ ಬ್ಲೂ ಬಕೆಟು. ಅಷ್ಟು ಸ್ಪೇಸ್ ಇದೆ ಇದರಲ್ಲಿ. ಇನ್ನೂ ಸೈಡ್ ಉಕ್ಸು ಕ್ಯಾರಿಯರು ಎಲ್ಲ ಇನ್ನೂ ಕೆಲಸ ಆಗಬೇಕು. ಅದೇ ನೋಡಿ, ಅಂಗಡಿ ಇನ್ನೂ ತೆಗ್ದೇ ಇಲ್ಲ ಗುರು. ನಾನು ರಾತ್ರಿನೇ ಬಂದೆ ಗುರು ಬಿಜಾಪುರ. ಅಂದರೆ ನಾವು ಬಾಳೆಗಿಡ ಲೋಡ್ ಮಾಡಿಕೊಂಡು ಮಹಾರಾಷ್ಟ್ರ ಹೋಗಿದ್ವಿ. ಈ ಟ್ರಿಪ್ ಲಾಗೇನು ಮಾಡಲಿಲ್ಲ. ಬರ್ತಾ ಹಂಗೆ ಬಿಜಾಪುರಲ್ಲಿ ವೀಲ್ ಕ್ಯಾಪು ಮತ್ತು ಮ್ಯಾಟ್ ಎಲ್ಲ ತೊಗೊಂಡು ಇಲ್ಲಿ ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನನಗೆ ಸ್ವಲ್ಪ ಕೆಲಸ ಇತ್ತು. ಅನ್ಲೋಡ್ಗೆ ನಮ್ಮ ಸುಜಿತನ ಕಳಿಸ್ದೆ. ರಾತ್ರಿ ಬಂದು ನೋಡಿ, ನಮ್ಮ ಏರ್ ಟ್ರಕ್ ಡ್ರೈವರ್ ಅಂದ್ಬಿಟ್ಟೆ ಫೇಮಸ್ ಆದ ನಮ್ಮ ಸಂದೀಪ್ ಬಂದು ಪಿಕ್ ಮಾಡಿಕೊಂಡು ಅವರು ರೂಮ್ಗೆ ಕರ್ಕೊಂಡೋಗಿದ್ದ. 12 ಅಲ್ಲ, 2 ಗಂಟೆ ರಾತ್ರಿ. 2 ಗಂಟೆ ರಾತ್ರಿಯಲ್ಲಿ ಪಾಪ ಅವ್ರ ರೂಮಿಗೆ ಕರ್ಕೊಂಡೋಗಿ ಮಲಿಕೊಂಡು ಅವ್ರದೇ ಗಾಡಿಯಲ್ಲಿ. ನಮ್ಮ ಚಂದ್ರ ಪಾಪ 1 ವಾರದಿಂದ ಇಲ್ಲೇ ಇದ್ದಾನೆ. ಎಷ್ಟು ದಿನ ಆಯ್ತು ಗುರು? 5 ದಿನ. ಇನ್ನೂ 2 ದಿನ ಸಂದೀಪ್ ಒಂದು ಗಾಡಿ. ಇಲ್ಲ, ಚೆನ್ನಾಗೈತೆ ಬಿಡಪ್ಪ. ಇನ್ನೂ ಕ್ಯಾರಿಯರು ವೆಲ್ಡಿಂಗ್ ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇದೆ. ಇದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಇನ್ನೂ ಒಂದು 2 ದಿನ ಟೈಮ್ ತಗೊಳುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಚಂದ್ರ ಗಾಡಿನ ನೀಟಾಗಿ ರೆಡಿ ಮಾಡಿಸ್ಕೊಂಡು ಮತ್ತೆ ಊರಿಗೆ ಬರೋದು. ಅಲ್ಲಿವರೆಗೂ ಇಲ್ಲೇ ಇರ್ತಾನೆ. ನಿಮ್ಮದು ಜೀವನ ಕಂಬಿಡ್ರಿ ಅವ್ರದ್ದು. ಈಗ ಹೋಗ್ಬೇಕು ಗುರು, ತುಂಬ ಕೆಲಸ ಇದೆ. ಅದರಿಂದ ಗಾಡಿನ ನೋಡಿಕೊಂಡು ಒಂದು ರೌಂಡು ನಮ್ಮ ಚಂದ್ರನ ಮಾತಾಡಿಕೊಂಡು ಸಂದೀಪ ಹತ್ರ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ. ಇವಾಗ ಇಲ್ಲಿಂದ ಬಸ್ ಹತ್ತಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋದು.
ಕೆಂಪು ಬಸ್ ಹತ್ತಿ ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು. ಇವತ್ತು ಹೋಗ್ತೀನಿ ಗುರು ಬಸ್ಸಲ್ಲಿ. ಗುರು ಗಾಡಿ ಹತ್ರದಿಂದ ನಮ್ಮ ಸಂದೀಪನ ಕೈಯಲ್ಲಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಬಸ್ ಸ್ಟ್ಯಾಂಡ್ ಕಡೆಗೆ. ಸಂದೀಪನ ಕೈಯಲ್ಲಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ. ರಾತ್ರಿನೂ ತುಂಬ ಮಾತಾಡೋಕ್ಕಾಗಲಿಲ್ಲ. ಬಂದು ಮಿಡ್ ನೈಟಲ್ಲಿ ಅವ್ರ ರೂಮಲ್ಲಿ ಮಲಗಿಬಿಟ್ಟಿದ್ದೆ. ಮತ್ತು ಬೆಳಗ್ಗೆ ಕರ್ಕೊಂಬಂದ ಗಾಡಿ ಹತ್ರ ಅವನೇ. ಅಲ್ಲಿಂದ ಒಂದು ಟೀ ಕುಡ್ಕೊಂಡು ಆಮೇಲೆ ತುಮಕೂರು ನೋಡಿ ತುಂಬ ದಿನ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಡ್ರಾಪ್ ಹಾಕ್ಸ್ಕೊತಿದ್ದೆ. KSRTC ಬಸ್ ಸ್ಟಾಪ್ ಹತ್ರ ಬಿಡ್ತೀನಿ ಬಾ ಅಣ್ಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದ. ಗಾಡಿಯಲ್ಲಿ ನಾನು ಬಿಡೋಕ್ಕಾಗಲ್ಲ ಅಣ್ಣ, ನಂಬರ್ ಪ್ಲೇಟ್ ಇಲ್ಲ, ಪೊಲೀಸ್ ಹಿಡ್ಕೋತಾರೆ ಅಂತಂದ. ಇರಲಿ ಬಾ ಪರವಾಗಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೆ. ಬಸ್ ಹತ್ತಿ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು ಗುರು. ನನಗೊಂಥರ ಮುಜುಗರ. ತುಮಕೂರಿಂದ ಚಿಕ್ಕಬಳ್ಳಾಪುರಕ್ಕೆ ಡೈರೆಕ್ಟ್ ಬಸ್ ಸಿಗಲಿಲ್ಲ. ಸೊ KSRTC ಬಸ್ಸಲ್ಲಿ ದೊಡ್ಡಬಳ್ಳಾಪುರ ಬಂದು ಅಲ್ಲಿಂದ ಯಾವುದೋ ಒಂದು ಸಿವಿಲ್ ಬಸ್ಸಲ್ಲಿ ಚಿಕ್ಕಬಳ್ಳಾಪುರ ಕಡೆ ಹೊರಟಿದ್ದೆ. ಬಸ್ ಜರ್ನಿ ತುಂಬ ಹೊಸದಾಗಿ ಅನ್ನಿಸ್ತಿತ್ತು. ಗಾಡಿ ಕೆಲಸ ಇಲ್ಲಿವರೆಗೂ ಬಂತು. ಯಾವ ಥರ ಮಾಡಿಫೈಡ್ ಮಾಡಿಸ್ತೀವಿ, ಯಾವ ಥರ ಸ್ಟಿಕ್ಕರಿಂಗ್ ಮಾಡಿಸಿದ್ವಿ, ಏನೇನಾಯಿತು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್